ಚಿಂತೆ ಮಾಡಿದಳು ದೊಡ್ಡಮ್ಮ ಅಣ್ಣಯ್ಯ ಹಾಗೆಲ್ಲ ಅಂತ ಕಿರಿಮಗನ ಇವತ್ತು ಪಡ್ಕೊಂಬತ್ತೀನಿ ಅಂತ ಹೇಳಿದ್ರಲ್ಲ. ಹೌದು. ಯಾವ ಧೈರ್ಯದ ಮೇಲೆ ಅಂದ್ರಿ? ಲೋಕದ ಮೇಲೆ ಇಡೀ ಪ್ರಪಂಚದಲ್ಲಿ ಹೌದು ಹೊಲಗದ್ದದಲ್ಲಿ ಬಿತ್ತದ ಬೆಳೆನೇ ಆಗ್ಲಿ, ಹೌದು ಒಟ್ಟಲ್ಲಿ ಹುಟ್ಟಂತ ಮಕ್ಕಳೇ ಆಗ್ಲಿ, ಯಾರು ದಾನ ಕೊಡ್ತಾ ಇದ್ದಾರ ಅಣ್ಣಯ್ಯ? ಹಾಗೆಲ್ಲವಾ ನಮ್ಮ ಮಕ್ಕಳ ನಮ್ಮ ಕೊಡಕ ಅವ್ರಿಗೇನೋ ಕಷ್ಟ. ಯಾಕೆ ಅಣ್ಣಯ್ಯ? ಆ ಮಗನ ಇವತ್ತು ಹೌದು ಆ ಕಿರಿಮಗನ ಇವತ್ತು ಆನಂದವ ಪಡ್ಕೊಂಬತ್ತೀನಿ ಅಂತ ಹೇಳಿ. ಅಪ್ಪ ಹಂದ ಕರಗಾದಾರವಾದಿ ಅಯ್ಯ ಹಿಂದ ಕರೆಗೆ ಕೊರಳಿಯಾದೆ ಸಿದ್ದಯ್ಯ ಸ್ವಾಮಿ ಬನ್ನಿ ಪಾವಾಡ ಜ್ಯೋತಿಲಿಂಗಯ್ಯ ಬನ್ನಿ ಅವ್ರಿಗೆ ತುಂಬಾ ಬಸು ಬಂಗ ಮಟ್ಟಿ ಕಪ್ಪಣ ಮೇಲೆ ಕುರಳು ತುಂಬ ರುದ್ರಾಕ್ಷ ಧರಿಸವ್ರೆ ನನ್ನಪ್ಪ. ಅವರು ಎಳಗಾವಿ ಎಳದೊದ್ದು ಸುಳಗಾವಿ ಮುಸುಗಿತ್ತು 66 ಕಾಂಚಾಣ 33 ಬಿರುದು ಬಾರಿಯ ಕಂಡಾಯ ಎಗಲ ಮೇಲೂ ತಿಗೊಂಡು ಬಾರಿಯ ತಂಬೂರಿ ಎದೆಯ ಮೇಲಾಕಂಡು ಹಿಂಡು ಮಾರಿದ ಗಂಡ ಗನಗಾಡಗರಿಗೆ ಗಂಡ ಅಷ್ಟಂಗಾತಿರ ಸೂಲ ಎದೆಯ ಮೇಗಲ ಚೌಕ ಹೌದಪ್ಪ ನಾಗರದ ಹಾವ ಹಿಡಿದು ನಡ್ಕಟ್ಟ ಕಡೆಗಂಡು ಎರಡವನ ಪಾದಕ್ಕೆ ಕಪ್ಪುಂದ ಎಣಬಾರಿ ಬಲ್ದವನ ಪಾದಕ್ಕೆ ಮಂಡ ದುರಿಯ ಬಿರುದು 7 ಪಾದಕ್ಕೆ ತಕ್ರಾವಳಿ ಪಾವಡ ಮೆಡಿಗಂಡು ಬತ್ತಿನಿ ದೊಡ್ಡಮ್ಮ ಮಾರಳಿಗೆ ಹೋಗಿದ್ ಬರ್ತಾ ಇಲ್ಲಿ ನನ್ನ ಮಂಟೆದವ್ರ ಮೈಮೆ ಗುರುವೆ ಎಷ್ಟು ಹೊಂತ ಹೇಳಲಪ್ಪ. ಸ್ವಾಮಿ ಬನ್ನಿ ಪಾವಾಡ ಜ್ಯೋತಿಲಿಂಗಯ್ಯ ಬನ್ನಿ. ಆಗ ರಾಜಗೊಪ್ಪನ ಪುರವ ನಮ್ಮ ಮಾಯಿಕಾರ ಬಿಟ್ಟರಂತೆ ಸ್ವಾಮಿ ಬನ್ನಿ ಜ್ಯೋತಿಲಿಂಗಯ್ಯ ಬನ್ನಿ. ಈ ಜಗತ್ತವನ್ನೇ ಪಡೆದಂತ ಗುರು ಮಂಟೆ ಸ್ವಾಮಿ ಹೌದಪ್ಪ ಎಳಗಾವಿ ಹೇಳೋದದ್ದು ಸುಳುಗಾವಿ ಮುಸುಗಿಟ್ಕೊಂಡು ಅದು ಅಲ್ಲದೆ ಕಾವಿ ಕಾಮಾಣವನ್ನು ಧರಿಸ್ಕೊಂಡು ಗುರು ಮಂಟೆ ಸ್ವಾಮಿ ಹೌದಪ್ಪ 66 ಕಾಂಚಾಣ 33 ಬಿರು ಧರಿಸ್ಕೊಂಡು ಹೌದು ಬತ್ತೀನಿ ದೊಡ್ಡಮ್ಮ ಆಗ ರಾಜಬಪ್ಪನ ಪುರವನ್ನ ಬಿಟ್ಟುಬಿಟ್ಟು ಗುರು ಮಂಟೆ ಸ್ವಾಮಿ ಶಿವ ಶಿವ ಮೀ ಕಂಡಾಯ ಒತ್ತಿ ಗಂಡು ಪ್ರಯಾಣ ಮಾಡುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ ಪಾವಾಡ ಲಿಂಗಯ್ಯ ದಯ ಮಾಡು ಕಂಡಾಯ ಬತ್ತಿಗಂಡು ತಂಬುರಿಯ ಬದುಗೊಂಡು ಇಂಡು ಮಾರಿದ ಗಂಡ ಗಾಡಗರಿಗೆ ಗಂಡ ವಡಕೆ ವಾಸಳ್ಳಿ ದನ್ಗೂರು ದಬ್ಬಳ್ಳಿ ವನ್ನ ನಾಯಕನ ದೊಡ್ಡ ಎಡಗಡೆಗೆ ಬಿಡಗೊಂಡು ಚಿಕ್ಕ ಗೌಡನ ದೊಡ್ಡ ಬಲಗಡೆಗೆ ಬಿಡಗೊಂಡು ಮಾರಳ್ಳಿ ಮನತಾನಕ್ಕಾಗ ಮಾಯಿಕಾರ ಬಂದಾರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಪಾವಾಡ
ಜ್ಞಾನ ಎಂದರೆ ಗುರುವೇ ಜ್ಞಾನಕ್ಕೆ ಮೊದಲಿಲ್ಲ ಭಿಕ್ಷಾ ಎಂದರೆ ತಂದೆ ಲೆಕ್ಕಕ್ಕೂ ಮೊದಲಿಲ್ಲ ನೀಟದ ಕಾಲ ತೆಗೆದವಳಲ್ಲ ನಿಜ ಭಕ್ತಿ ನೋಡಿದವಳಲ್ಲ ಸಿದ್ದಯ್ಯ ಸ್ವಾಮಿ ಬನ್ನಿ ಪವಾಡ ಲಿಂಗಯ್ಯ ದಯ ಮಾಡು ಜಗತ್ತವನ್ನ ಪಡೆದಂತ ಗುರು ಮಂಟೇಸ್ವಾಮಿ ಹೌದಪ್ಪ ಆ ಮಾರಳ್ಳಿ ಮುಂಭಾಗದಲ್ಲಿ ಪಾದ ತೊಳೆವಂತ ಕಲ್ಲು ಪಚ್ಚೆ ಕಲ್ಲಿನ ಮೇಲೆ ನಿಂತ್ಕೊಂಡು ಶಿವ ಶಿವ ಭಿಕ್ಷೋ ಭಿಕ್ಷಂತ ಕೂಗುದ್ರಂತೆ ಹೌದಪ್ಪ ಜಗತ್ತೆ ಹೊಡಕೊಂಡು ತಂಬೂರಿ ಲಾದ್ ಮಾಡ್ಕೊಂಡು ಹೌದು ವೇಷ್ಟಾವಿತವಾಗಿ ಭಿಕ್ಷು ಅಂತ ಸಾರಲು ಕೂಡ ಒಬ್ರು ಮಾತಾಡಿಲ್ವಂತ ಅಯ್ಯಯ್ಯಯ್ಯೋ ಗುರುಗಳ ಮಾತಿಗೆ ಒಬ್ರು ದಾನ ಧರ್ಮವನ್ನು ತಂದು ಕೊಡಲಿಲ್ಲ ಹೌದಪ್ಪ ಶರಣೆಯಾದಂತ ಮುದ್ದಮ್ಮ ಬ್ರಹ್ಮ ಪಂಚಾಳದವಳು ಓಜಿ ಬಸಪ್ಪನ ಮಾಡಿದಿ ಶರಣೆಯಾದಂತ ಮುದ್ದಮ್ಮ ಹೌದು ನೀಟದ ಕಾಲ ತಗನಿಲ್ಲ ನಿಜ ಬತ್ತಿಗೆ ನೋಡನಿಲ್ಲ ಹೌದೌದು ಮುದ್ದಮ್ಮ ಆಹಾ ನನ್ನ ಮೇಲೆ ಜ್ಞಾನ ಬರ್ನಿಲ್ವಲ್ಲ ಹೌದು ಇವತ್ತು ಯಾರು ಮಾಡಿ ನಿನ್ನ ನನ್ನ ಕಡೆ ಒಲಿಸ್ಕೊಂತಿದ್ದ ಮೇಲೆ ಹೌದು ನಾನು ದರ್ಗ ದೊಡ್ಡವರಲ್ಲ ಭೂಮಿಗಿರಿರಲ್ಲ ಅಂತ ಹೇಳಿ ಆಹಾ ಬಲದ ಹಸ್ತವನ್ನ ತೆಗೆದು ಮಟ್ಟಿ ಕಪ್ಪನ ತೆಗೆದು ಹೌದು ಮಾರಳಿಗೆ ಉಪ್ಪು ಅಂತ ಉರಿದ್ರಂತೆ ಹೌದೌದು ಮಾರಳಿಗೆ ಯಾವಾಗ ಉಪ್ಪು ಅಂತ ಉರಿದು ಬಿಟ್ರು ಆ ಆ ಪುಣ್ಯವಂತನ ಮಾಡಿದ ಶರಣೆಯಾದಂತ ಮುದ್ದಮ್ಮನಿಗೆ ಆ ಕುಕ್ಕುಡ ಗುರುಗಳ ಮೇಲೆ ಜ್ಞಾನ ಬರಲಿಲ್ಲ ಹೌದಪ್ಪ ಹೌದು ಇವತ್ತು ನಾನು ಕಾಮು ಜೇಮಯದಲ್ಲಿ ಅಮೃತವನ್ನ ಕರೆಯಬೇಕು ಅಂತೇಳಿ ಹೌದು ಪುಣ್ಣಂತನ ಮಾಡಿದ ಮುದ್ದಮ್ಮ ಆ ಶರಣೆ ಮುದ್ದಮ್ಮ ಹೌದಪ್ಪ ಕಂಚಿನಂಡೆಯ ತಗದಾಳಂತೆ ಕಾಮಜೇಮ ಕರೆದಾಳಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಪವಾಡ ಲಿಂಗಯ್ಯ ದಯ ಮಾಡು ಕಂಚಿನಂಡೆ ತೆಗೆದು ಮುಜೆ ಮುಖರವಾಗ ನೋಡವರೇ ನನ್ನಪ್ಪ ಮಂಟೇದ ಲಿಂಗಪ್ಪ ಬಾರಿಯನ ತಂಬುರುವ ಸ್ವಾಮಿ ಕೂದು ಮಾಡಿ ಹೊಡೆದಾರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಗುರುದೇವ ಲಿಂಗಯ್ಯ ದಯ ಮಾಡು ತಾಮುರದ ಮೊರತಕ್ಕೆ ಗಗ್ರದ ಶಬ್ದಕ್ಕೆ ಅವ್ರು ಕರಿಯಾತಿದ್ದ ಕಾಮು ಜೇಮು ಜಲ್ಲ ಜಲ್ಲನೆ ಬೆದರಿತಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟೇದ ಲಿಂಗಯ್ಯ ದಯ ಮಾಡು ಕಾಮು ಜೇಮು ಬೆದರೈತು ಕರಿಯಂಡ ಒದ ಬಿಡ್ತು ಕರೆದಿದಂತ ಹಾಲು ಭೂಮಿ ಮೇಲೆ ಚರಳಾಯ್ತು ಈ ಪುಣ್ಯವಂತನ ಮಾಡದೆ ಗುರುವೆ ಇಂದಕ್ಕೆ ಮಳಗಂಡಾಳಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಮುದ್ದಮ್ಮ ಲಿಂಗಯ್ಯ ದಯ ಮಾಡು ಪುಣ್ಯವಂತನ ಮಾಡದಿ ಇದಕ್ಕೆ ಮಡಗೊಂಡ ಹತ್ತು ಬಿಡ್ತು ಹುಚ್ಚ ಪಾಪ ಹೌದು ಪುಣ್ಯವಂತನ ಮಾಡದಿ ಶರಣೆಯನ ಮುದ್ದಮ್ಮ ಲೋ, ನಾನು ಮಂಟ್ಕೊಂಡಾಗ ನಿನ್ನ ಮನೆಯೋ ಮಂಟು ಹೋಗಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ನಾಲು ಚೆಲ್ಲೋದಾಗ ನಿನ್ನ ಬಳಗ ಚೆಲ್ಲೋಗಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ನನ್ನ ಬಳ ನೂರ್ಕೋದಾಗ ನಿನ್ನ ಬಳಗನು ಹೋಗಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ನಾನು ಮಂಟ್ಕೊಂಡಾಗ ನಿನ್ನ ಮನೆಯೋ ಮಂಟು ಹೋಗಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಛ ಪರದೇಶಿ ಹರ ನಮ ಪಾರ್ವತಿ ಪತಿ ಹರ ಹರ ಮಹಾದೇವ ಶಂಭೋ ಕೈಲಾಸಪತಿ ಶಂಭೋ ಮಹಾಪದೇ
ಸಾಧು ಸಜ್ಜನರ ಪಾದಂಗಳಿಗೆ ನಮೋ ನಮಃ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ದೊಡ್ಡಮೋಳೆ ಗ್ರಾಮದ